ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಕಪ್ ಹಾಲಿನಿಂದ ಯಾವ ರೀತಿ ವೆನಿಲಾ ಐಸ್ ಕ್ರೀಮ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಕಪ್ ಹಾಲಿಗೆ ಒಂದು ದೊಡ್ಡ ಟೇಬಲ್ ಸ್ಪೂನು ಸಕ್ಕರೆ ಹಾಕಿ ಕಲಿಸ್ತಾ ಇದ್ದೀನಿ. ನಂತರ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ಹಾಲನ್ನ. ಹಾಲು ಕುದಿಯೋಕ್ಕೆ ಬರೋಷ್ಟೊತ್ತಿಗೆ ಒಂಚೂರು ಹಾಲಲ್ಲಿ ಕಾರ್ನ್ಫ್ಲೋರು ಅರ್ಧ ಚಮಚ ಹಾಕಿ ಕಲಿಸ್ತಾ ಇದ್ದೀನಿ. ನಂತರ ಹಾಲು ಕುದಿ ಬರುತ್ತಲ್ಲ, ಆಗ ಚೆನ್ನಾಗಿ ಕಲಸಿರುವಂತಹ ಕಾರ್ನ್ಫ್ಲೋರ್ ಪ್ಲಸ್ ಹಾಲನ್ನ ಈ ಕುದಿ ಬರ್ತಿರುವಂತಹ ಪಾತ್ರೆಗೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ತಿರುಗ್ತಾ ಇರಬೇಕು. ತಿರುಗ್ತಾ ಇದ್ದಾಗ ಹಾಲು ಗಟ್ಟಿಯಾಗುತ್ತೆ ನೋಡಿ. ಹಾಗೆ ಸ್ನೇಹಿತರೆ, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸುಲಭವಾಗಿ ವೆನಿಲಾ ಐಸ್ ಕ್ರೀಮ್ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಿಂದ ತಿಳ್ಕೊಬೋದು. ಒಂದು 2-3 ನಿಮಿಷದಷ್ಟೊತ್ತಿಗೆ ಇದು ಗಟ್ಟಿ ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ನ ಆಫ್ ಮಾಡಬೇಕು. ಇದು ತಣ್ಣಗಾದ ಮೇಲೆ ವೆನಿಲಾ ಎಸೆನ್ಸ್ನ ಹಾಕಿ ಚೆನ್ನಾಗಿ ತಿರುಗಬೇಕು. ನಂತರ ಮಿಕ್ಸಿ ಜಾರು ಅಥವಾ ಬ್ಲೆಂಡರಲ್ಲಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. 4-5 ಮಿನಿಟ್ಸ್ ಮಾಡಿದ ನಂತರ ಕಪ್ಗೆ ಹಾಕಿ ನಾವು ಫ್ರೀಝರಲ್ಲಿ 8 to 12 ಅವರ್ಸ್ ಇಕ್ಕಿದ್ರೆ ವೆನಿಲಾ ಐಸ್ ಕ್ರೀಮ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಅಂಗಡಿಲಿ ಏನು ತರ್ತೀವಲ್ಲ ಅದಕ್ಕಿಂತಲೂ ಚೆನ್ನಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿತ್ತು. ಸ್ನೇಹಿತರೆ, ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈಗ ರವೆ ದೋಸೆ ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ತೀನಿ. ಫಸ್ಟಿಗೆ ಸಣ್ಣಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಗೆ ಈರುಳ್ಳಿನ ಹೆಚ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೋಬೇಕು. ನಿಮ್ಮಲ್ಲಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಸಹಿತ ಹಾಕ್ಕೋಬೋದು. ಆಮೇಲೆ ನಾನು ರಾತ್ರಿನೇ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಹಾಗೂ ಅಕ್ಕಿ, ಮೆಂತ್ಯ ಮತ್ತು ಸ್ವಲ್ಪ ಅವಲಕ್ಕಿ ಅಥವಾ ಅನ್ನ ಹಾಕಿ ರುಬ್ಬಿ ಇಟ್ಟಿದ್ದೆ. ಈಗ ಬೆಳಿಗ್ಗೆ ನಾನು ಅದಕ್ಕೆ 2.5 ಗ್ಲಾಸು, ಅಂದರೆ ನಾವು ಟೀ ಕುಡಿತೀವಲ್ಲ ಚಿಕ್ಕ ಗ್ಲಾಸಲ್ಲಿ 2.5 ಗ್ಲಾಸು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಅಂದರೆ ನಿಯರ್ಲಿ 1/4 kg ಅಷ್ಟು ಬರುತ್ತೆ. ಹಾಕಿ ಚೆನ್ನಾಗಿ ಉಪ್ಪು ಮತ್ತು ಸಕ್ಕರೆ ಹಾಕಿ ಕಲಿಸ್ತಾ ಇದ್ದೀನಿ. ಒಂದು 5-10 ನಿಮಿಷ ಬಿಟ್ಟು ದೋಸೆ ಹಾಕ್ಕೋಬೋದು. ಈಗ ಚಟ್ನಿ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಜೊತೇಲಿ ಏನೇನು ಹಾಕಿದ್ದೀನಿ ಅಂದರೆ ಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಉಪ್ಪು ಇಷ್ಟೇ ಹಾಕೋದು ನಾನು. ಬೆಳ್ಳುಳ್ಳಿ, ಹುಣಸೆಹಣ್ಣೆಲ್ಲ ಹಾಕಿದ್ರೆ ನಮ್ಮ ಮನೇಲಿ ಇಷ್ಟಪಡಲ್ಲ. ಸ್ವಲ್ಪನೇ ಪುಟಾಣಿ ಹಾಕ್ತೀನಿ, ಕಾಯಿ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ನೋಡಿ, ಈಗ ಚಟ್ನಿ ರೆಡಿ ಆಗ್ತಾಯಿದೆ. ನಂತರ ತವಾನ ನಾನು ಕಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ದೋಸೆನ ಹಾಕ್ತಾಯಿದ್ದೀನಿ ತವಾ ಮೇಲೆ. ತುಂಬಾ ಟೇಸ್ಟಿಯಾಗಿತ್ತು ಈ ರವಾ ದೋಸೆ. ಸ್ನೇಹಿತರೆ, ಈ ರೆಸಿಪಿಗೆ ಏನೇನು ಹಾಕಬೇಕು ದೋಸೆಗೆ ಅನ್ನೋದು ನಿಮಗೆ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲನೂ ತೋರಿಸ್ಕೊಡ್ತೀನಿ. ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ಮೆಂತ್ಯ ಹಾಕಿದ್ದೆ ಅಂತ. ಸೂಪರಾಗಿತ್ತು ರವಾ ದೋಸೆ. ಸೇಮ್ ಗೋಲ್ಡನ್ ಕಲರ್ ಬಂದಿತ್ತು. ಎಲ್ಲರೂ ಇಷ್ಟಪಟ್ಟು ಟಿಫನ್ ಮಾಡಿದ್ರು. ಸ್ನೇಹಿತರೆ, ನೀವು ಸಹಿತ ಟ್ರೈ ಮಾಡಿ ಮತ್ತು ದೋಸೆ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ.